ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಪಾಕೆಟ್ ವರ್ಲ್ಡ್. ನೀವು ತಮ್ನೇಲಲ್ಲಿ ನೋಡಿರೋ ಹಾಗೆ ನಾವಿವತ್ತು ಸ್ಟೈಲಸ್ ಪೆನ್ಸಿಲ್ನ ಅನ್ಬಾಕ್ಸ್ ಮಾಡೋಣ. ಹಾಗೆ ಈ ಪೆನ್ಸಿಲ್ನ ಯೂಸ್ ಮಾಡಿ ನಿಮ್ಮ ಡೈಲಿ ಪ್ರೊಡಕ್ಟಿವಿಟಿ ಟಾಸ್ಕ್ಗಳನ್ನ ಇನ್ನು ಹೇಗೆ ಫಾಸ್ಟಾಗಿ ಈಸಿಯಾಗಿ ಮಾಡೋದು ಅಂತ ನೋಡೋಣ. ಈ ಪೆನ್ಸಿಲ್ನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ತೀನಿ. ಹಾಗೆ ಈ ಪೆನ್ಸಿಲ್ ಐಪ್ಯಾಡ್ಗೆ ಅಷ್ಟೇನಾ ಇಲ್ಲ ಆಂಡ್ರಾಯ್ಡ್ ಟ್ಯಾಬ್ಗೂ ಮೊಬೈಲ್ಗೂ ಕೂಡ ಯೂಸ್ ಮಾಡ್ಬೋದಾ ಅಂತ ನೋಡೋಣ. ನೀವು ಆ್ಯಪಲ್ ಪೆನ್ಸಿಲ್ನ ಪರ್ಚೇಸ್ ಮಾಡಬೇಕು ಅಂತಂದರೆ 8,000 ಹಿಡ್ಕೊಂಡು 12,000 ತನಕ ಕಾಸ್ಟ್ ಆಗುತ್ತೆ. ಬಟ್ ಇದು ಬಂದು 1,500 ಅವೈಲೇಬಲ್ ಇದೆ. ಆ್ಯಪಲ್ ಪೆನ್ಸಿಲ್ಗೂ ಸ್ಟೈಲಸ್ ಪೆನ್ಸಿಲ್ಗೂ ಡಿಫ್ರೆನ್ಸ್ ಏನು ಅಂತ ಕೂಡ ಡಿಸ್ಕಸ್ ಮಾಡೋಣ. ಈಗ ಅನ್ಬಾಕ್ಸ್ ಮಾಡಿ ಒಳಗಡೆ ಏನೇನು ಕಂಟೆಂಟ್ಸ್ ಇದೆ ಅಂತ ನೋಡೋಣ. ಮೊದಲನೇದಾಗಿ ಬಾಕ್ಸ್ ಮೇಲೆ ಪೆನ್ಸಿಲ್ ಇಮೇಜ್ನ ನೀವು ನೋಡ್ಬೋದು. ಇದು ಸೇಮ್ ನೋಡೋಕ್ಕೆ ಆ್ಯಪಲ್ ಪೆನ್ಸಿಲ್ ಥರನೇ ಕಾಣಿಸ್ತಿದೆ. ರೈಟ್ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಬ್ಲ್ಯಾಂಕ್ ಇದೆ. ಹಾಗೆ ಬ್ಯಾಕ್ ಸೈಡ್ ನೋಡಿದರೆ ಇದರ ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾರೆ. ಈ ಪೆನ್ಸಿಲ್ ಯಾವ್ಯಾವ ಮಾಡೆಲ್ಸ್ಗೆ ಕಾಂಪ್ಯಾಟಬಿಲಿಟಿ ಅಂತ ಮೆನ್ಷನ್ ಮಾಡಿದ್ದಾರೆ. ಐಪ್ಯಾಡ್ ಮಾಡೆಲ್ ನಂಬರ್ ಚೆಕ್ ಮಾಡೋದು ಹೇಗೆ ಅಂತಂದರೆ ಐಪ್ಯಾಡ್ ಬ್ಯಾಕ್ ಸೈಡಲ್ಲಿ ಚಿಕ್ಕದಾಗಿ ಮೆನ್ಷನ್ ಮಾಡಿರ್ತಾರೆ. ಬಾಕ್ಸ್ ಓಪನ್ ಮಾಡಿದಾಗ ಮೊದಲನೇದಾಗಿ ವಾರಂಟಿ ಕಾರ್ಡ್ ಇರುತ್ತೆ. ಇದು 1 ಇಯರ್ ವಾರಂಟಿ ಜೊತೆಗೆ ಬರುತ್ತೆ. ನಾವು ಪರ್ಚೇಸ್ ಮಾಡಿದ ಮೇಲೆ 30 ಡೇಸ್ ಒಳಗಡೆ ವಾರಂಟಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಹೇಗೆ ಮಾಡೋದು ಅಂತ ಈ ಕಾರ್ಡ್ ಮೇಲೆ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಹಾಗೆ ಪೆನ್ಸಿಲ್ನ ಕ್ಲೀನ್ ಮಾಡೋಕ್ಕೆ ಒಂದು ಕ್ಲಾತ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಪೆನ್ಸಿಲ್ನ ಚಾರ್ಜ್ ಮಾಡೋಕ್ಕೆ ಟೈಪ್ ಎ ಟು ಟೈಪ್ ಸಿ ಕೇಬಲ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ 3 ಎಕ್ಸ್ಟ್ರಾ ಟಿಪ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಫೈನಲ್ ಆಗಿ ಸ್ಟಾರ್ ಐಟಮ್ ಪೆನ್ಸಿಲ್ನ ನೀವಿಲ್ಲಿ ನೋಡ್ಬೋದು. ಪೆನ್ಸಿಲ್ ಫಿಸಿಕಲ್ ಓವರ್ ವ್ಯೂ ಬಗ್ಗೆ ಮಾತಾಡೋದಾದರೆ ಟಾಪಲ್ಲಿ ಒಂದು ಬಟನ್ ನೋಡ್ಬೋದು. ಇದರಿಂದ ಪೆನ್ಸಿಲ್ನ ಆನ್ ಆಫ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಟೈಪ್ ಸಿ ಪೋರ್ಟ್ ಇದೆ. ಟೈಪ್ ಸಿ ಪೋರ್ಟಲ್ಲಿ ಡಸ್ಟ್ ಒಳಗಡೆ ಹೋಗದೆ ಇರೋಕ್ಕೆ ಒಂದು ಕ್ಯಾಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ 3 ಚಾರ್ಜಿಂಗ್ ಇಂಡಿಕೇಟರ್ಸ್ನ ನೋಡ್ಬೋದು. ಹಾಗೆ ಇಲ್ಲಿ ಲಿಡ್ ಇರುತ್ತೆ. ಇದು ರಿಮೂವೇಬಲ್ ಟಿಪ್ ಜೊತೆಗೆ ಬರುತ್ತೆ. ಇದು ಹಾಳಾದಾಗ ಎಕ್ಸ್ಟ್ರಾ ಟಿಪ್ಸ್ ಜೊತೆಗೆ ರಿಪ್ಲೇಸ್ ಕೂಡ ಮಾಡ್ಕೋಬೋದು. ಮಾರ್ಕೆಟಲ್ಲಿ ಈ ಪ್ರೈಸ್ ರೇಂಜ್ಗೆ ತುಂಬ ಸ್ಟೈಲಸ್ ಪೆನ್ಸಿಲ್ ಅವೈಲೇಬಲ್ ಇದೆ. ಬಟ್ ಈ ಪೆನ್ಸಿಲ್ನ ಚೂಸ್ ಮಾಡೋಕ್ಕೆ ರೀಸನ್ ಏನಂತಂದರೆ ಈ ಪೆನ್ಸಿಲ್ ಲುಕ್ಸಲ್ಲಿ ಸಿಮಿಲರ್ ಆಗಿ ಆ್ಯಪಲ್ ಪೆನ್ಸಿಲ್ ಥರನೇ ಇರುತ್ತೆ. ಹಾಗೆ ಇದರ ಫೀಚರ್ಸ್ ಕೂಡ ಸಿಮಿಲರ್ ಆಗಿ ಆ್ಯಪಲ್ ಪೆನ್ಸಿಲ್ ಥರನೇ ಇದೆ. ಈಗ ಪೆನ್ಸಿಲ್ನ ಐಪ್ಯಾಡ್ಗೆ ಕನೆಕ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಮುಂಚೆ ನೀವು ಯೂಸ್ ಮಾಡೋ ಐಪ್ಯಾಡ್ಗೆ ಆ್ಯಪಲ್ ಪೆನ್ಸಿಲ್ನ ಯೂಸ್ ಮಾಡಿದರೆ ಫಸ್ಟ್ ನೀವು ಬ್ಲೂಟೂತ್ ಟ್ಯಾಬ್ಗೆ ಹೋಗಿ ಆ್ಯಪಲ್ ಪೆನ್ಸಿಲ್ನ ಫಾರ್ಗೆಟ್ ಡಿವೈಸ್ ಮಾಡಬೇಕಾಗುತ್ತೆ. ಅಂದರೆ ಆ್ಯಪಲ್ ಪೆನ್ಸಿಲ್ನ ಡಿಸೇಬಲ್ ಮಾಡಬೇಕು. ಆಮೇಲೆ ನೀವು ಈ ಸ್ಟೈಲಸ್ ಪೆನ್ಸಿಲ್ನ ಯೂಸ್ ಮಾಡೋಕ್ಕಾಗೋದು. ಇಲ್ಲ ನಿಮ್ಮ ಐಪ್ಯಾಡ್ಗೆ ಯಾವುದೇ ಆ್ಯಪಲ್ ಪೆನ್ಸಿಲ್ನ ಕನೆಕ್ಟ್ ಮಾಡಿಲ್ಲ ಅಂದರೆ ಸೆಟ್ಟಿಂಗ್ಸಲ್ಲಿ ಹೋಗಿ ಆ್ಯಪಲ್ ಪೆನ್ಸಿಲ್ ಟ್ಯಾಬ್ನ ಕ್ಲಿಕ್ ಮಾಡಿ ಓನ್ಲಿ ಡ್ರಾ ವಿತ್ ಆ್ಯಪಲ್ ಪೆನ್ಸಿಲ್ ಆಪ್ಷನ್ನ ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಪೆನ್ಸಿಲ್ನ ಪವರ್ ಆನ್ ಮಾಡಿ ಡೈರೆಕ್ಟಾಗಿ ಐಪ್ಯಾಡ್ ಆಪ್ರೇಟ್ ಮಾಡ್ಬೋದು ವಿತೌಟ್ ಬ್ಲೂಟೂತ್ ಕನೆಕ್ಷನ್. ನೆಕ್ಸ್ಟ್ ಇದರ ಬ್ಯಾಟ್ರಿ ವಿಷಯಕ್ಕೆ ಬಂದರೆ 125 mAh ಲಿಥಿಯಂ ಪಾಲಿಮರ್ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಹಾಗೆ ಇದು 30 ಮಿನಿಟ್ಸಲ್ಲಿ ಫುಲ್ ಚಾರ್ಜ್ ಆಗುತ್ತೆ. 9 ಅವರ್ಸ್ ಕಂಟಿನ್ಯೂ ಆಗಿ ಯೂಸ್ ಮಾಡ್ಬೋದು. ಪವರ್ ಆನಲ್ಲಿ ಇದ್ದು 10 ಮಿನಿಟ್ಸ್ ಪೆನ್ಸಿಲ್ನ ಯೂಸ್ ಮಾಡದೇ ಇದ್ದರೆ ಆಟೋಮೆಟಿಕ್ಕಾಗಿ ಪೆನ್ಸಿಲ್ ಪವರ್ ಆಫ್ ಆಗುತ್ತೆ. 3 ಸ್ಟೆಪ್ಸಲ್ಲಿ ಇದರ ಚಾರ್ಜಿಂಗ್ ಕೆಪಾಸಿಟಿನ ಇಂಡಿಕೇಟ್ ಮಾಡುತ್ತೆ. ಸಿಂಗಲ್ ಇಂಡಿಕೇಟರ್ ಬ್ಲಿಂಕ್ ಆಗುವಾಗ ಚಾರ್ಜ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಯೂಸ್ ಮಾಡುವಾಗ ಆಟೋಮೆಟಿಕ್ಕಾಗಿ ಪವರ್ ಆಫ್ ಆಗುತ್ತೆ. ನೆಕ್ಸ್ಟ್ ಈಗ ಈ ಪೆನ್ಸಿಲ್ ಐಪ್ಯಾಡ್ಗೆ ಅಷ್ಟೇನಾ ಆಂಡ್ರಾಯ್ಡ್ ಟ್ಯಾಬ್ಗೂ ಕೂಡ ವರ್ಕ್ ಆಗುತ್ತಾ ಅಂತ ನೋಡೋಣ. ಲೆಫ್ಟ್ ಸೈಡಲ್ಲಿ ಐಪ್ಯಾಡ್ ಇದೆ. ರೈಟ್ ಸೈಡಲ್ಲಿ ಸ್ಯಾಮ್ಸಂಗ್ ಟ್ಯಾಬ್ ಇದೆ. ನೀವಿಲ್ಲಿ ನೋಡ್ಬೋದು ಐಪ್ಯಾಡಲ್ಲಿ ಚೆನ್ನಾಗೇ ವರ್ಕ್ ಆಗ್ತಿದೆ. ಸ್ಕ್ರೀನ್ ಮೇಲೆ ಹ್ಯಾಂಡ್ಸ್ ಇಟ್ಟು ಪೆನ್ಸಿಲ್ ಯೂಸ್ ಮಾಡಬೇಕಾದ್ರೂ ಸ್ಕಿನ್ ಕನ್ಸಿಡರ್ ಮಾಡ್ತಿಲ್ಲ. ಸೊ ಪಾಮ್ ರಿಜೆಕ್ಷನ್ ಫೀಚರ್ ಇದೆ. ಸ್ಯಾಮ್ಸಂಗ್ ಟ್ಯಾಬಲ್ಲಿ ಯೂಸ್ ಮಾಡ್ತಿದ್ದೀನಿ. ನೀವಿಲ್ಲಿ ನೋಡ್ಬೋದು ವರ್ಕ್ ಆಗ್ತಿಲ್ಲ. ಸೊ ದಿಸ್ ಪೆನ್ಸಿಲ್ ಓನ್ಲಿ ವರ್ಕ್ಸ್ ವಿತ್ ಐಪ್ಯಾಡ್, ನಾಟ್ ಫಾರ್ ಟ್ಯಾಬ್ ಆರ್ ಮೊಬೈಲ್. ಈ ಪೆನ್ಸಿಲ್ ಜೊತೆಗೆ ಪ್ರೊಡಕ್ಟಿವಿಟಿ ವರ್ಕ್ ಕೂಡ ಮಾಡ್ಬೋದು. ನಾನು ಇದರಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ. ಕಂಪೇರ್ ಟು ನಾರ್ಮಲ್ ಹ್ಯಾಂಡ್ಸ್ ಈ ಪೆನ್ಸಿಲ್ ಜೊತೆಗೆ ಇನ್ನೂ ಫಾಸ್ಟಾಗಿ ವರ್ಕ್ ಮಾಡ್ಬೋದು. ಹಾಗೆ ಇದ್ರ ಜೊತೆಗೆ ಡ್ರಾಯಿಂಗ್ ಕೂಡ ಮಾಡಿದ್ದು ನೀವು ಇಲ್ಲಿ ನೋಡ್ಬೋದು. ಹಾಗೆ ಇದರಲ್ಲಿ ಟಿಲ್ಟ್ ಸೆನ್ಸಿಟಿವಿಟಿ ಫ್ಯೂಚರ್ ಕೂಡ ಇದೆ. ಹಾಗೆ ಈ ಪೆನ್ಸಿಲ್ನ ಐಪ್ಯಾಡ್ಗೆ ಅಟ್ಯಾಚ್ ಮಾಡ್ಬೋದು. ಮ್ಯಾಗ್ನೆಟಿಕ್ ಸಪೋರ್ಟ್ ಜೊತೆಗೆ ಬರುತ್ತೆ. ನೆಕ್ಸ್ಟ್ ಈ ಪೆನ್ಸಿಲ್ನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಮಾತಾಡೋಣ. ನಾವು ಯಾವುದಾದ್ರೂ ನೋಟ್ ಆಗಿರ್ಬೋದು ಇಲ್ಲ ಡ್ರಾಯಿಂಗ್ ಮಾಡಿದರೆ 3 ಫಿಂಗರ್ಸ್ನ ಯೂಸ್ ಮಾಡಿ ಲೆಫ್ಟ್ಗೆ ಸ್ವೈಪ್ ಮಾಡಿದರೆ ಅಂಡು ಆಗುತ್ತೆ. 3 ಫಿಂಗರ್ಸ್ನ ರೈಟ್ಗೆ ಸ್ವೈಪ್ ಮಾಡಿದರೆ ರೀಡು ಆಗುತ್ತೆ. ಬಾಟಮಲ್ಲಿ ರೈಟಿಂದ ಸ್ವೈಪ್ ಮಾಡಿದರೆ ಕ್ವಿಕ್ ನೋಟ್ ಓಪನ್ ಆಗುತ್ತೆ. ಲೆಫ್ಟಿಂದ ಸ್ವೈಪ್ ಮಾಡಿದರೆ ಸ್ಕ್ರೀನ್ಶಾಟ್ ಕ್ಯಾಪ್ಚರ್ ಆಗುತ್ತೆ. ನೀವು ಪೆನ್ಸಿಲ್ನ ಯೂಸ್ ಮಾಡಿ ಏನಾದರೂ ನೋಟ್ ಕೂಡ ಬರಿಬೋದು. ಹಾಗೆ ಆ ಸ್ಕ್ರೀನ್ಶಾಟ್ನ ಶೇರ್ ಕೂಡ ಮಾಡ್ಬೋದು. ನೋಟ್ ಆ್ಯಪಲ್ಲಿ ಎ ಅಂತ ಇರೋ ಟೂಲ್ನ ಸೆಲೆಕ್ಟ್ ಮಾಡಿ ಏನಾದರೂ ಬರೆದ್ರೆ ಅದು ಟೆಕ್ಸ್ಟ್ಗೆ ಕನ್ವರ್ಟ್ ಆಗುತ್ತೆ. ಒಂದು ಪ್ಯಾರಾಗ್ರಾಫಲ್ಲಿ ನೀವು ಒಂದು ವರ್ಡ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಆ ವರ್ಡ್ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಬೇಕಂತಂದರೆ ತ್ರಿಬಲ್ ಟ್ಯಾಪ್ ಮಾಡೋದ್ರಿಂದ ಆ ಕಂಪ್ಲೀಟ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಆಗುತ್ತೆ. ಒಂದು ಪ್ಯಾಸೇಜಲ್ಲಿ ಕೆಲವೊಂದು ವರ್ಡ್ಸ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಆ ವರ್ಡ್ಸ್ ಕೆಳಗಡೆ ಒಂದು ಲೈನ್ ಡ್ರಾ ಮಾಡಬೇಕಾಗುತ್ತೆ. ಆರ್ ಆ ವರ್ಡ್ಸ್ನ ಸರ್ಕಲ್ ಮಾಡೋದ್ರಿಂದ ಕೂಡ ಆ ವರ್ಡ್ಸ್ ಹೈಲೈಟ್ ಆಗುತ್ತೆ. ನೆಕ್ಸ್ಟ್ 2 ವರ್ಡ್ಸ್ ನಡುವೆ ಸ್ಪೇಸ್ ಇದೆ. ಅದನ್ನು ರಿಮೂವ್ ಮಾಡಬೇಕಂತಂದರೆ 2 ವರ್ಡ್ಸ್ ನಡುವೆ ಜಸ್ಟ್ ಒಂದು ಲೈನ್ ಹಾಕಿ ಸ್ಪೇಸ್ ರಿಮೂವ್ ಆಗುತ್ತೆ.
ಹಾಗೆ ನಿಮಗೆ ಎಲ್ಲಾದರೂ ಸ್ಪೇಸ್ ಬೇಕು ಅಂದರೆ ಆ ಲೆಟರ್ಸ್ ನಡುವೆ ಲೈನ್ ಡ್ರಾ ಮಾಡಿ ಸ್ಪೇಸ್ ಆ್ಯಡ್ ಆಗುತ್ತೆ. ನೀವು ಯಾವುದಾದ್ರೂ ವರ್ಡ್ನ ಡಿಲೀಟ್ ಮಾಡಬೇಕು ಅಂತಂದರೆ ಆ ವರ್ಡ್ನ ಸ್ಕ್ರ್ಯಾಚ್ ಮಾಡಿ, ಸೊ ಆ ವರ್ಡ್ ಡಿಲೀಟ್ ಆಗುತ್ತೆ. ನೀವು ಇನ್ ಬಿಟ್ವೀನ್ ವರ್ಡ್ಸ್ ಏನಾದರೂ ಆ್ಯಡ್ ಮಾಡಬೇಕಂತಂದರೆ ಪೆನ್ಸಿಲ್ನ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಅಲ್ಲಿ ನಿಮಗೆ ಒಂದು ಸ್ಪೇಸ್ ಬರುತ್ತೆ, ಅಲ್ಲಿ ನೀವು ಏನಾದರೂ ಬರಿಬೋದು, ಅದು ಆ ಸ್ಪೇಸಲ್ಲಿ ಆ್ಯಡ್ ಆಗುತ್ತೆ. ನಿಮಗೆ ಸಪೋಸ್ ಈ ವರ್ಡ್ಸ್ನ ಟೆಕ್ಸ್ಟಲ್ಲಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಈ ಟೂಲ್ಸಲ್ಲಿ ಈ ಸೆಲೆಕ್ಟ್ ಟೂಲ್ನ ಸೆಲೆಕ್ಟ್ ಮಾಡಿ, ಆ ವರ್ಡ್ ಮೇಲೆ ಸರ್ಕಲ್ ಮಾಡಿ ಹೈಲೈಟ್ ಮಾಡಿ, ಇಲ್ಲಿ ಕಾಪಿ ಆ್ಯಸ್ ಎ ಟೆಕ್ಸ್ಟ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ ನಿಮ್ಗೆ ಎಲ್ಲಿ ಬೇಕಾದ್ರಲ್ಲಿ ಇದನ್ನು ಪೇಸ್ಟ್ ಮಾಡ್ಬೋದು. ಸಮ್ಟೈಮ್ಸ್ ವರ್ಡ್ ಡಾಕ್ಯುಮೆಂಟಲ್ಲಾಗಿರ್ಬೋದು ಇಲ್ಲ ಡಾಕ್ಯುಮೆಂಟಲ್ಲಾಗಿರ್ಬೋದು ಸಿಗ್ನೇಚರ್ ಮಾಡಬೇಕಾಗುತ್ತೆ. ಈ ಪೆನ್ಸಿಲ್ ಜೊತೆಗೆ ಆ ಆ್ಯಕ್ಟಿವಿಟಿನ ಈಸಿಯಾಗಿ ಮಾಡ್ಬೋದು. ಇಲ್ಲಿ ಕಾಣಿಸ್ತಿರೋ ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿ ಆ್ಯಡ್ ಸಿಗ್ನೇಚರ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಸಿಗ್ನೇಚರ್ ಮಾಡ್ಬೋದು. ಹಾಗೆ ಇಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಇದೆ. ಸಿಗ್ನೇಚರ್ನ ಡಾರ್ಕ್ ಆರ್ ಲೈಟ್ ಮಾಡ್ಬೋದು, ಹಾಗೆ ಕಲರ್ ಚೇಂಜ್ ಮಾಡ್ಬೋದು. ಎಲ್ಲಿ ಬೇಕಾದರೂ ಅದನ್ನು ಡ್ರ್ಯಾಗ್ ಮಾಡಿ ಪೇಸ್ಟ್ ಮಾಡ್ಬೋದು. ಇನ್ನು ಸಿಗ್ನೇಚರ್ನ ಆ್ಯಡ್ ಮಾಡ್ಕೋಬೋದು ಇಲ್ಲ ರಿಮೂವ್ ಕೂಡ ಮಾಡ್ಕೋಬೋದು. ಕೆಲವೊಂದು ಸಲ ನಾವು ಡ್ರಾಯಿಂಗ್ ಮಾಡಬೇಕಾದ್ರೆ ಸರ್ಕಲ್ ಆಗಲಿ ಟ್ರಯಾಂಗಲ್ ಆಗಲಿ ಕ್ರಾಸ್ ಆಗಿ ಬರುತ್ತೆ, ಪ್ರಾಪರ್ ಶೇಪಲ್ಲಿ ಇರಲ್ಲ. ಬಟ್ ವಿತ್ ದ ಹೆಲ್ಪ್ ಆಫ್ ದಿಸ್ ಪೆನ್ಸಿಲ್ ಅದನ್ನು ಈಸಿಯಾಗಿ ಮಾಡ್ಬೋದು. ಸರ್ಕಲ್ನ ಡ್ರಾ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಪ್ರಾಪರ್ ಸರ್ಕಲ್ ಶೇಪಲ್ಲಿ ಬರುತ್ತೆ. ಫೈನಲ್ ಆಗಿ ಆ್ಯಪಲ್ ಪೆನ್ಸಿಲ್ಗೆ ಡಿಜಿ ರೂಟ್ ಪೆನ್ಸಿಲ್ಗೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಆ್ಯಪಲ್ ಪೆನ್ಸಿಲಲ್ಲಿ ಪ್ರೆಷರ್ ಸೆನ್ಸಿಟಿವಿಟಿ ಇರುತ್ತೆ, ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಇರುತ್ತೆ, ಹಾಗೆ ಟಚ್ ಗೆಸ್ಚರ್ಸ್ ಇರುತ್ತೆ. ನೀವು ಪ್ರೋ ಯೂಸರ್ ಆಗಿದ್ದರೆ ಈ 3 ಫೀಚರ್ಸ್ ರಿಕ್ವೈರ್ಡ್ ಅಂತ ಅಂದ್ಕೊಂಡ್ರೆ ಆ್ಯಪಲ್ ಪೆನ್ಸಿಲ್ಗೆ ಹೋಗ್ಬೋದು. ಇಲ್ಲ ನಾನು ನಾರ್ಮಲ್ ಯೂಸರ್ ಜಸ್ಟ್ ಪೆನ್ಸಿಲ್ನ ಒಂದು ಸಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ದಿಸ್ ಈಸ್ ಎನಫ್ ಅಂತ ಹೇಳ್ತೀನಿ. 1500 ಈ ಪೆನ್ಸಿಲ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ದಟ್ಸ್ ಇಟ್ ಗಾಯ್ಸ್, ಇದೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ದ ವಿಡಿಯೋ. ದಿಸ್ ಈಸ್ ಯುವರ್ ಸೈನಿಂಗ್ ಆಫ್ ಲಕ್ಕಿ ಫ್ರಮ್ ಲಕ್ಕಿ ಪಾಕೆಟ್ ವರ್ಲ್ಡ್. ಸಿ ಯು, ಬೈ ಬೈ ನೌ.